ರಘು ಅಂತ ಒಬ್ಬ ಇದ್ದ ಅವ್ರ ಹತ್ರ ಡ್ರೈವರ್, ನಿಮ್ಗೆಲ್ಲ ಗೊತ್ತು. ಅದೊಂದು ತನಿಖೆ ಆಗ್ಬೇಕಲ್ಲಪ್ಪ. ನನಗೆ ಗೊತ್ತಾಗ್ಲಿಲ್ಲ, ಉಳಿದದ್ದೆಲ್ಲ ನೀವು ಕ್ಯಾರಿ ಮಾಡಬೇಕು. ಇನ್ನೊಬ್ಬ ಮಲ್ಲತ್ತಳ್ಳಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ರಂಜಿತ್ ಅಂತ. ಅವನ ಕೈ ಕಾಲೆಲ್ಲ ಮುರಿದ್ಬಿಟ್ಟಿದ್ದಾರೆ. ನಾನು ಇಷ್ಟು ದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಖಾಸಗಿ ವಿಚಾರಗಳನ್ನು ಮಾತಾಡಬಾರ್ದು ಅಂತೇಳಿ. ಭಾಳ ಬೊಬ್ಬೆ ಇಟ್ಕೊಂಡು ಸೋಲ್ಸ್ಬಿಟ್ರು ಅಂದ್ಬಿಟ್ಟು ಯಾರನ್ನ MLA ಮಾಡೋಕ್ಕೆ ನಾನು ಸೋಲ್ಸ್ಬಿಟ್ಟೆ ಅಂತ. ರಂಜಿತ್ ಅನ್ನೋರ್ನ ಯಾತಕ್ಕೆ ಹೊಡೆದ್ರು, ಯಾತಕ್ಕೆ ಅವ್ರ ಕೈಕಾಲು ಮುರಿದ್ರು ಅನ್ನೋದನ್ನ ಅದನ್ನು CBI ತನಿಖೆಗೆ ಅವರೇ ಬರ್ದು ಕೊಟ್ಬಿಡ್ಲಿ. CT ರವಿ ಅವರು ಇಬ್ಬರು ಸೇರಿ ಅವರೇನೋ ಹೈಕಮಾಂಡ್ಗೆಲ್ಲ ವರದಿ ಕೊಟ್ಟಿದ್ದಾರಂತೆ, ಆ ವರದಿನಲ್ಲಿ ಇದನ್ನು ಸೇರಿಸ್ಲಿ. ಆಮೇಲೆ ಯಾರೋ ಬಾಲಾಜಿ ಅಂತ ವೋಟರ್ ID ಕೇಸಲ್ಲಿ ತಿರುಪ್ತಿ ಲಡ್ಡು ತಗೊಂಡೋಗಿ ಕೊಟ್ರಂತೆ. ತಿರುಪ್ತಿ ಲಡ್ಡುನ ತಗೊಂಡೋಗಿ ಕೊಟ್ರಂತೆ. ಅದನ್ನು ಕೂಡ CBI ತನಿಖೆನ ಅಳವಡಿಸ್ಲಿ. ಯಾವುದನ್ನ? ವೋಟರ್ ID ಕೇಸನ್ನ, ತಿರುಪ್ತಿ ಲಡ್ಡುನ, ಎರಡನ್ನೂ ಕೂಡ CBI ತನಿಖೆಗೆ ಅಳವಡಿಸ್ಲಿ. ಅಳವಡಿಸ್ಬೋದಲ್ಲ ಅವನ್ನೆಲ್ಲನೂ. ಸೊ ಒಟ್ಟಾರೆ ನನ್ನನ್ನು ಸೋಲ್ಸಿದ್ದೀನಿ ಅಂತ. ನನ್ನನ್ನು ಸೋಲ್ಸಿರೋದು ಜನನೇ ಹೊರತು BJPಯ ನಾಯಕರುಗಳಲ್ಲ ಅಂತೇಳಿ ಡೇ 1 ಹೇಳಿದ್ದೀನಿ. ಇವ್ರ ಯೋಗ್ಯತೆಗೆ ನನ್ನನ್ನು ಸೋಲ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಜನ ತೀರ್ಮಾನ ಮಾಡಿ ನನ್ನನ್ನು ಸೋಲ್ಸಿದ್ದಾರೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಇವ್ರೇನೋ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂಥೇಳಿ ನನ್ನ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನನ್ನ ಹೆಸರು ಹೇಳಿದ್ರೇ ಇವ್ರ ಸಿನಿಮಾ ನಡೆಯೋದು BJPನಲ್ಲಿ, JDS ಅಲ್ಲಿ. ಇವ್ರ ಸಿನಿಮಾ ನಡಿಬೇಕು ಅಂತ ಅಂದ್ರೆ ನಮ್ಮ ಅಣ್ಣನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಇವ್ರಿಗೆ ನಡೆಯೋದಿಲ್ಲ. ಪಾಪ CT ರವಿ ಅವರಿಗೆ ಅವ್ರ ತಾಯಿ ನೆನಪಾಗ್ಲಿಲ್ಲ ಅಂತ ಕಾಣಿಸ್ತಿದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ತಾವು ಒಪ್ಕೊಳ್ಳೋದಾದ್ರೆ ಮತ್ತೊಮ್ಮೆ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಅದನ್ನ ಈಗಾಗಲೇ ಅದನ್ನ SIT ಅವರು ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟ್ನಲ್ಲಿ ದೃಢಪಡಿಸಿದ್ದಾರೆ. ತಾಯಂದಿರನ್ನ, ಒಕ್ಕಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ, ಅವರ ಹೆಂಡತಿಯರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು.